ಯುದ್ಧದಿಂದ ಅಮೆರಿಕದ ಕ್ಷಿಪಣಿ ಶಸ್ತ್ರಾಸ್ತ್ರಗಳೆಲ್ಲ ಖಾಲಿಯಾಗಿಬಿಟ್ಟಿದೆಯಾ? ಅಮೆರಿಕಕ್ಕೆ ರಾಕೆಟ್ಗಳೇ ಇಲ್ವಾ? ಮಿಸೈಲ್ಸ್ ಇಲ್ವಾ ಅಮೆರಿಕಕ್ಕೆ ಈ ಬಾರಿ? ಪೆಂಟಗಾನ್ ಆಘಾತ ವ್ಯಕ್ತಪಡಿಸ್ತಾ ಇದೆ. ಒಂದು ರೀತಿಯಲ್ಲಿ ಟೆನ್ಷನ್ನಲ್ಲಿರೋದು ಪೆಂಟಗಾನ್. ಈ ಒಂದು ಪೆಂಟಗಾನ್ ಅಮೆರಿಕದ ಅಧ್ಯಕ್ಷನಿಗೆ ಈ ಒಂದು ವಾರ್ನಿಂಗನ್ನು ಕೂಡ ಕೊಡ್ತಾ ಇದೆ. 5 ವಾರ 4 ವಾರ ಯುದ್ಧ ಮಾಡ್ತೀವಿ ಅಂತ ನೀವೇನೋ ಹೇಳ್ತಾ ಇದ್ದೀರಿ. ಮುಂದಿನ 10 ದಿನಗಳಾಗ್ಬಿಟ್ರೆ ಮಿಸೈಲ್ಗಳು, ರಾಕೆಟ್ಗಳು, ಇನ್ನೊಂದು ಮತ್ತೊಂದೆಲ್ಲ ನಮ್ಮಲ್ಲಿ ಖಾಲಿ ಆಗಿಬಿಡ್ತವೆ. ಹುಷಾರ್. ಯುದ್ಧದ ನಡುವೆ ಅಮೆರಿಕಕ್ಕೆ ಈ ಶಸ್ತ್ರಾಸ್ತ್ರ ಕೊರತೆ ಕಾಡ್ತಾ ಇದೆ. ನೀವು ಯುದ್ಧದಲ್ಲಿ ಯುದ್ಧ ವಿಮಾನಗಳನ್ನು ಬಳಸುವುದು ಬೇರೆ, ರಾಕೆಟ್ಗಳನ್ನು ಬಳಸುವುದು ಬೇರೆ, ಕ್ಷಿಪಣಿಗಳನ್ನು ಬಳಸುವುದು ಬೇರೆ. ಕ್ಷಿಪಣಿ ಅಂತ ಬಂದಾಗ ಲಕ್ಷಾಂತರ ರೂಪಾಯಿಗಳ ಬಾಬ್ತು ಒಂದು ಕಡೆ ಇದ್ದರೆ, ತಯಾರು ಮಾಡಬೇಕಾದ್ರೂ ಕೂಡ ಸಮಯ ಹಿಡಿಯುತ್ತೆ. ಅದಕ್ಕೆ ತುಂಬ ಹಣ ಬೇಕಾಗುತ್ತೆ. ಅಮೆರಿಕ ಬಳಿ ಹಣ ಇಲ್ವೇನ್ರಿ? ಹಣ ಇದೆ. ಕ್ಷಿಪಣಿ ಸಂಗ್ರಹ ಕೂಡ ಇದೆ. 10 ದಿನಕ್ಕೆ ಸಾಕಾಗುವಷ್ಟಿದೆ ಸದ್ಯಕ್ಕೆ. ಬರಬೇಕೀಗ, ಬೇರೆ ಕಡೆಯಿಂದ ಬರಬೇಕು, ಅದು ಕಾಯಬೇಕು. ಸೊ ಯುದ್ಧ ಕಂಟಿನ್ಯೂ ಮಾಡಿಬಿಡ್ತೀವಿ ಅಂತ ಹೇಳಿಬಿಟ್ರೆ ಇಲ್ಲ ಅಂತ ಅದರ ಅರ್ಥ. ಇಲ್ಲದಿದ್ದರೆ ಏನು ಮಾಡ್ತೀರಾ ನೀವು ಅಂತೇಳಿ ಡೊನಾಲ್ಡ್ ಟ್ರಂಪ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇರೋದು ಪೆಂಟಗಾನ್. 10 ದಿನಗಳವರೆಗೆ ಯುದ್ಧ ಮುಂದುವರೆದರೆ ಮಿಸೈಲ್ಗಳು ನಮ್ಮಲ್ಲಿ ಇಲ್ಲ. ಡೊನಾಲ್ಡ್ ಟ್ರಂಪ್ ಸರ್ಕಾರಕ್ಕೆ ಪೆಂಟಗಾನ್ ಎಚ್ಚರಿಕೆ ಕೊಡ್ತಾ ಇದೆ. ಇದು ಪ್ರಮುಖವಾಗಿ ಇಂಟರ್ಸೆಪ್ಟರ್ ಮಿಸೈಲ್ ಕೊರತೆ ಸಾಧ್ಯತೆ ಇದೆ. ಇಂಟರ್ಸೆಪ್ಟರ್ ಮಿಸೈಲ್ಗಳು ಏನಾಗುತ್ತೆ ನಿಮಗೆ, ಈಗ ನಿಮಗೆ ಕ್ಯಾನನ್ಗಳಿಗೆ ಅಥವಾ ಪೆರಂಗಿಗಳಿಗೆ ಒಂದು ಗುಂಡು ಹಾಕಿದ್ರೆ ಇದನ್ನೆಲ್ಲ ಸಿಡಿಯಿತಪ್ಪ ಅಂತ ಹೇಳಬಹುದು. ಒಂದು 100 ಕಿಲೋಮೀಟ್ರಿಗೆ ಒಂದು ಗುರಿ ಇಟ್ಟರೆ ಮಾಡಬಹುದು. 1000 ಕಿಲೋಮೀಟ್ರ್ ಟ್ರಾವೆಲ್ ಮಾಡಬೇಕು, 100 ಕಿಲೋಮೀಟ್ರ್ ಟ್ರಾವೆಲ್ ಮಾಡಬೇಕು ಅಂದಾಗ ಕೆಲವು ಕ್ಷಿಪಣಿಗಳ ಅವಶ್ಯಕತೆ ಬರುತ್ತೆ ಮನುಷ್ಯನಿಗೆ ಅಥವಾ ಅಮೆರಿಕಾಗೆ. ಖಂಡಾಂತರ ಕ್ಷಿಪಣಿಗಳು, ಭೂಮಿಯಿಂದ ಭೂಮಿಗೆ ಹಾರುವಂಥ ಕ್ಷಿಪಣಿಗಳು, ಭೂಮಿಯಿಂದ ನಭಕ್ಕೆ ಸಿಡಿಯುವಂಥ ಕ್ಷಿಪಣಿಗಳು, ನಭದಿಂದ ನಭಕ್ಕೆ, ಈ ಥರದ್ದೆಲ್ಲ ಬೇರೆ ಬೇರೆ ಇದೆಯಲ್ಲ. ಈ ಥರ ಕ್ಷಿಪಣಿಗಳ ವಿಚಾರಕ್ಕೆ ಬಂದಾಗ ಅವುಗಳ ಕೊರತೆ ಇದೆ ಅಂತೇಳಿ ಪೆಂಟಗಾನ್ ಹೇಳ್ತಾ ಇರೋದು. 4-5 ವಾರ ಯುದ್ಧ ಮಾಡಿಬಿಡ್ತೀನಿ ಅಂತ ಟ್ರಂಪ್ ಹೇಳಿರೋದು. ಟ್ರಂಪ್ ಯುದ್ಧ ದಾಹಕ್ಕೆ, ಟ್ರಂಪ್ನ ಯುದ್ಧ ನೀತಿಯನ್ನು ಅಮೆರಿಕನ್ನರು ಅನೇಕರು ಖಂಡಿಸ್ತಾ ಇದ್ದಾರೆ. ಹಿಲರಿ ಕ್ಲಿಂಟನ್ ಆದಿಯಾಗಿ ಎಲ್ಲರೂ ಕೂಡ ಖಂಡಿಸ್ತಾ ಇರುವವರೇ. ಇದರ ಮಧ್ಯೆ ಪೆಂಟಗಾನ್ನ ಈ ಎಚ್ಚರಿಕೆ ಯಾವ ಥರ ಇಲ್ಲಿ ಟ್ರಂಪ್ ರಿಸೀವ್ ಮಾಡ್ತಾರೆ ನೋಡಬೇಕಾಗುತ್ತೆ.